ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೆದಿದೆ ಅಂತೇಳಿ ಮೊದಲು ತಿಳ್ಕೋಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ಓಕೆನಾ? ಈ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಕೂಡ ಏನಾಗಿದ್ದಾರೆ ಅಂದ್ರೆ ಟ್ರ್ಯಾಪ್ ಆಗಿದ್ದಾರೆ. ಓಕೆನಾ? ಬೈಯರ್ ಟ್ರ್ಯಾಪ್ ಮಾಡಿ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಅಗ್ರೆಸಿವ್ ಆಗಿ ಬಂದಿದ್ದಾರೆ. ಓಕೆನಾ? ಕಾಟು ಡೆಲ್ಟಾ ಚೆಕ್ ಮಾಡಿದ್ರೆ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಕಡೆ ಬಂದಿದೆ. ಓಕೆನಾ? ಸೆಲ್ಲಿಂಗ್ ಕಡೆ ಬಂದ ಮೇಲೆ ಪ್ರೈಸ್ ಏನಾಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದ ಮೇಲೆ ನೆಕ್ಸ್ಟ್ ಏನಾಗಿದೆ, ಪುಲ್ ಬ್ಯಾಕ್ ಹೋಗಿ ಸ್ಲೋ ಆಗಿ ಇಲ್ಲಿ ಹೋಲ್ಡ್ ಆಗಿದೆ. ಓಕೆನಾ? ಬಾಟಮ್ ಅಲ್ಲಿ ಹೋಲ್ಡ್ ಆಗಿದೆ. ನೆಕ್ಸ್ಟ್ ಏನ್ ಮಾಡಿದ್ದಾರೆ, ಇಲ್ಲೆಲ್ಲ ಏನ್ ಸೆಲ್ ಮಾಡಿದಾರಲ್ಲ ಅವ್ರದ್ದು ಎಸ್ ಎಲ್ ಹಂಟಿಂಗ್ ಆಗಿದೆ. ಓಕೆನಾ? ಎಸ್ ಎಲ್ ಹಂಟಿಂಗ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಕೆಳಗಡೆ ಬಂದಿದೆ. ಓಕೆನಾ? ಸೊ ಇಲ್ಲಿ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲೊಂದು ಲೈನ್ ಅನ್ನ ಹಾಕಿದ್ದೇನೆ. ಓಕೆನಾ? ಇದು POI ಅಂತ ಹೇಳಿ ಕರಿತೀವಿ, ಪಾಯಿಂಟ್ ಆಫ್ ಇಂಟ್ರೆಸ್ಟ್. ಮಾರ್ಕೆಟ್ ಏನಾಗಿದೆ ಅಂದ್ರೆ ಈ ಲೆವೆಲ್ ದಲ್ಲಿ ಪದೇ ಪದೇ ಏನಾಗಿದೆ ಅಂದ್ರೆ ರೆಸ್ಪೆಕ್ಟ್ ಮಾಡಿದೆ. ಹಾಗಾಗಿ ಏನಾಗಿದೆ, ಈ ಪಾಯಿಂಟ್ ಇಂದ ಏನಾಗಿದೆ, ಒಂದು ಲೆವೆಲ್ ಅಲ್ಲಿ ಬೌನ್ಸ್ ಆಗಿದೆ. ಓಕೆನಾ? ಸೊ ಬೌನ್ಸ್ ಆಗಿ ಏನಾಗಿ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಏನ್ ಫಸ್ಟ್ ಟೈಮ್ ಯಾರು ಬೈ ಮಾಡಿರ್ತಾರಲ್ಲ ಅವ್ರದ್ದು ಏನ್ ಮಾಡಿದ್ದಾರೆ ಅಂದ್ರೆ ಲಿಕ್ವಿಡಿಟಿನ ತಗೊಂಡು ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಹೌದಾ? ಸೊ ಲಿಕ್ವಿಡಿಟಿ ತಗೊಂಡು ಹೋದ್ಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇಲ್ಲಿಂದ ಏನ್ ಸೆಲ್ ಮಾಡಿದಾರಲ್ಲ, ಸೊ ಅವ್ರದ್ದು ಲಿಕ್ವಿಡಿಟಿ ಏನಾಗಿದೆ, ಕ್ಲಿಯರ್ ಆಗಿದೆ. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫುಲ್ ಡೇ ಮಾರ್ಕೆಟ್ ನಲ್ಲಿ ಚೆಕ್ ಮಾಡಿದ್ರೆ ಕ್ಯುಮ್ಯುಲಿಟಿ ಡೆಲ್ಟಾ ಅಂತ ಹೇಳಿ ಬರುತ್ತೆ. ಓಕೆನಾ? ಇದು ಎಲ್ಲ ಇನ್ ಡೆಪ್ತ್ ಆಗುತ್ತೆ. ಓಕೆ, ಮಾರ್ಕೆಟ್ ನಲ್ಲಿ ಟ್ರೆಂಡ್ ಕಂಟಿನ್ಯೂಷನ್ ಆಗ್ಬೇಕಂದ್ರೆ ಕ್ಯುಮ್ಯುಲಿಟಿ ಡೆಲ್ಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಟ್ರೆಂಡ್ ಏನ್ ಹೇಳ್ಕೊಡುತ್ತೆ ಅಂದ್ರೆ ಮಾರ್ಕೆಟ್ ನಲ್ಲಿ ಡೆಲ್ಟಾ, ಕ್ಯುಮ್ಯುಲಿಟಿ ಡೆಲ್ಟಾ ಯಾವ ತರ ಇದೆ ಅಂದ್ರೆ ಫುಲ್ ನೆಗೆಟಿವ್ ಇದೆ. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಪೊಸಿಷನ್ಸ್ ಅವರು ಕ್ಲೋಸ್ ಮಾಡ್ಕೊಂಡಿಲ್ಲ ಸೆಲ್ಲರ್ಸ್. ಓಕೆನಾ? ಸೊ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಏನಾಗುತ್ತೆ, ಪ್ರೈಸ್ ಏನಾಗುತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ಟ್ರೆಂಡ್ ಏನಾಗುತ್ತೆ ಅಂದ್ರೆ ಸೆಲ್ಲಿಂಗ್ ಸೈಡ್ ತುಂಬಾ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವತ್ತು ನಾವು ಯಾವ ತರ ಟ್ರೇಡ್ ಸೆಟಪ್ ನ ಮಾಡ್ಕೋಬೇಕು. ಓಕೆನಾ? ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಆಗ್ಬೇಕಾಗುತ್ತೆ. ಓಕೆನಾ? ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಆಗ್ಬೇಕಾಗುತ್ತೆ. ಓಕೆ, ಅಬ್ಸರ್ವ್ ಮಾಡಿ, ಇದೊಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್. ಈ ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ನ ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಲೆವೆಲ್ ನ ಬ್ರೇಕ್ ಆಯ್ತಂದ್ರೆ ನೆಕ್ಸ್ಟ್ ಇನ್ನೊಂದು ಕ್ಯಾಂಡಲ್ ನ ಬರ್ಬೇಕಾಗುತ್ತೆ. ಓಕೆನಾ? ಈ ತರ ಫಾಲೋ ಥ್ರೂ ಕ್ಯಾಂಡಲ್, ಎರಡು ಕ್ಯಾಂಡಲ್ ಬರ್ಬೇಕಾಗುತ್ತೆ. ಓಕೆ, ಎರಡು ಕ್ಯಾಂಡಲ್ ಬಂತಂದ್ರೆ ನೆಕ್ಸ್ಟ್ ಪುಲ್ ಬ್ಯಾಕ್ ಹೋದ್ರು ಕೂಡ ಸೆಲ್ಲಿಂಗ್ ಆಗುತ್ತೆ. ಓಕೆನಾ? ಸೊ ಎಲ್ಲಿವರೆಗೂ ಬರುತ್ತಂದ್ರೆ ಈ ಡಿಮ್ಯಾಂಡ್ ಝೋನ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. 56,500 ಲೆವೆಲ್ ನಮ್ಮ ಡಿಮ್ಯಾಂಡ್ ಝೋನಿಗೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ಈ ತರ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಟ್ರೇಡ್ ಸೆಟಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ನಿಫ್ಟಿ ಕೂಡ ಸಿಂಪಲ್ ಇರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಆಲ್ರೆಡಿ ನಮ್ದು ಡಿಮ್ಯಾಂಡ್ ಝೋನ್ ಎಲ್ಲಿದೆ, ಓಕೆನಾ, 24,950 ಎಲ್ಲಿದೆ. ಓಕೆನಾ? ಸೊ ಅದೇ ರೀತಿ ಸಪ್ಲೈ ಝೋನ್ ಎಲ್ಲಿದೆ, 25,250 ಎಲ್ಲಿದೆ. ಓಕೆ, ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಸಿಂಪಲ್ ಇರುತ್ತೆ ನೋಡಿ. ಸೊ ಪ್ರೈಸ್ ಏನಾಗ್ಬೇಕಂದ್ರೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ. ಓಕೆನಾ? ಸೊ ಅಬ್ಸರ್ವ್ ಮಾಡಿ, ಇದು ಡಿಮ್ಯಾಂಡ್ ಝೋನಿಗೆ ಬರಬೇಕಾಗತ್ತೆ, ಬೈಯಿಂಗ್ ಸೈಡ್ ನೋಡ್ಬೇಕಾಗುತ್ತೆ ನಾವು ಟ್ರೇಡ್ ಅನ್ನ ಇಲ್ಲಿ. ಓಕೆನಾ? ನಿಫ್ಟಿಯಲ್ಲಿ ಫಸ್ಟ್ ಏನಾಗ್ಬೇಕಂದ್ರೆ ಇಲ್ಲಿ ಬರಬೇಕು. ಇಲ್ಲಿ ಬಂದ್ಮೇಲೆ ನೆಕ್ಸ್ಟ್ ಏನಾದ್ರೂ ಒಂದು ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಈ ತರ ಬುಲ್ಲಿಶ್ ಕ್ಯಾಂಡಲ್ ಬರಬೇಕಾಗತ್ತೆ. ಎರಡು ಬುಲ್ಲಿಶ್ ಕ್ಯಾಂಡಲ್ ಬಂದು ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಬರಬೇಕಾಗತ್ತೆ. ಓಕೆನಾ? ಸೊ ಪುಲ್ ಬ್ಯಾಕ್ ಅಂದ್ರೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಬರುತ್ತೆ ಪ್ರೈಸ್. ಓಕೆನಾ? ಪ್ರೈಸ್ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಬಂದು ನೆಕ್ಸ್ಟ್ ಏನಾಗುತ್ತೆ, ಒಂದು ಸ್ಮಾಲ್ ರಿಸ್ಕ್ ಅನ್ನ ತಗೊಂಡು ನಾವೇನ್ ಮಾಡೋದು, ಬೈ ಸೈಡ್ ಟ್ರೇಡ್ ಅನ್ನ ಮಾಡಬಹುದು. ಓಕೆನಾ? ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ನಿಫ್ಟಿಯಲ್ಲಿ ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದೇ ತರ ಫಾಲೋ ಮಾಡಿ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಂಪಲ್ಸರಿನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆನಾ? ರೂಲ್ಸ್ ಕಂಪಲ್ಸರಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನಮ್ಗೆ ಏನಾಗುವಂತ ಚಾನ್ಸಸ್ ಇರುತ್ತೆ, ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಫೋಕಸ್ ಆನ್ ರೂಲ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.